ಧರ್ಮದ ಬಗ್ಗೆ ಈ ರೀತಿ ಹೊಡೆದಾಡ್ತಾರೆ ಅದನ್ನ ಹೇಳ್ತಿರಲ್ಲ, ಸ್ವರ್ಗದಲ್ಲಿ 72 ಜನ ವರ್ಜಿನ್ ಸಿಗ್ತಾರೆ, ಅವ್ರ ಜೊತೆ ಮಜಾ ಮಾಡೋದಕ್ಕೋಸ್ಕರ ಇಲ್ಲಿ ಬೇರೆಯವ್ರನ್ನ ಸಾಯಿಸೋದು ನಮ್ಮ ಧರ್ಮದಲ್ಲಿ ಅಂತೂ ಹೇಳೇ ಇಲ್ಲ ರೀ. ಹಾಗಾಗಿ ಇದು ನಮಗೆ ಅನ್ವಯ ಆಗಲ್ಲ. ನಾವು ಯಾರಿಗೂ ಕೂಡ ಅಲ್ಲಿ ಹೋಗಿ ಅಲ್ಲಿ 130 ಅಡಿ ಇರುವಂತಹ ಕನ್ಯೆಯರ ಜೊತೆ ಸುಖವನ್ನು ಅನುಭವಿಸೋದಕ್ಕೋಸ್ಕರ ಇಲ್ಲಿ ಯಾರ್ದೋ ಪಾಪದ ಎಲ್ಲ ಮಾರ್ಕೆಟ್ ಅಲ್ಲಿ ಹೋಗಿ ಸೂಸೈಡ್ ಬಾಂಬಿಂಗ್ ಮಾಡೋದು, ಕೊಲ್ಲೋದು, ಇದನ್ನಂತೂ ನಮ್ಮ ಧರ್ಮದಲ್ಲಿ ಅಂತೂ ಹೇಳ್ಕೊಟ್ಟಿಲ್ಲ. ಇದು ಯಾರ್ದಾರು ಧರ್ಮದಲ್ಲಿ ಹೇಳ್ಕೊಟ್ಟಿದ್ರೆ ಅಥವಾ ತಪ್ಪಾಗಿ ಅರ್ಥವನ್ನು ಮಾಡ್ಕೊಂಡಿದ್ರೆ ಅದನ್ನ ಸರಿಪಡಿಸೋ ಕೆಲಸ ಆಗ್ಬೇಕು. ಕರೆಕ್ಟ್ ಆಗಿ ಹೇಳ್ತಿದ್ದೀರಾ ನೀವು. ಒಂದು ಗಾದೆ ಐತೆ ನಮ್ಮ ಇದರಲ್ಲಿ, ಮೂಮೆ ನೀವಾಲ ಸಿರ್ಪೊಟ್ಟೋಲ ಅಂತ ಹೇಳ್ತೀವಿ. ಬೈಯಲ್ಲಿ ತುತ್ತು ತಲೆ ಮೇಲೆ ಕೊಟ್ಕ ಅಂತ. ನೀವು ಈ ತರ ನಮ್ ಬಗ್ಗೆ ನೀವು ಹೇಳಿದ್ರೆ ಆವಾಗಿಂದ ನೋಡ್ತಾ ಇದೀವಿ. ಇಲ್ಲ ಆವಾಗಿನ ನೋಡ್ತಾ ಇದೀವಿ. ಜಸ್ಟ್ ನೀವು ಒಳ್ಳೆಯವರ ಮನಸ್ಸಿಂದ ನೀವು ಒಳ್ಳೆ ಕಾಣಿಸಿದೀರಾ, ಬಟ್ ಓನ್ಲಿ ಫಾರ್ ಸಕ್ಸಸ್ಫುಲ್ ಗೆ ಹಿಂದುತ್ವ ಆಗ್ಬಿಟ್ಟಿದ್ದೀರಾ ನೀವು. ಆತರ ಅನ್ಸಿದೆ. ಅವಾಗಿನ ಕೂತ್ಕೊಂಡು ನೋಡ್ತಾ ಇದೀವಿ. ಜಸ್ಟ್ ಫಾರ್ ಮುಸ್ಲಿಮ್ಸ್ ನೀವು ಒಂದು ಟಾರ್ಗೆಟ್ ಮಾಡ್ತಿದ್ದೀರಾ. ನೀವು ಏನ್ ಹೇಳ್ತಿದ್ದೀರಾ? ಏನಿಲ್ಲ ಒಳ್ಳೆಯವರು ಫಸ್ಟ್ ಅಲ್ಲಿ ಒಡ್ಬಿಡ್ತಿದ್ದೀರಾ, ಆಮೇಲೆ ಒಳ್ಳೆಯವರು ಅಂತ. ಅದೇ ಬೈಯಲ್ಲಿ ತುತ್ತು ತಲೆ ಮೇಲೆ ಕೊಟ್ಕ. ದಯವಿಟ್ಟು ಮಾಡಬೇಡಿ. ಒಳ್ಳೆಯವರು ನೀವು ಅಷ್ಟೇ. ಇಲ್ಲೇನ್ ಬರುತ್ತೋ ಅದು ನಾನು ಇಲ್ಲಿಂದ ಡೈರೆಕ್ಟ್ ಆಗಿ ಹೇಳ್ತೀನಿ. ಈ ಸಂದರ್ಭದಲ್ಲಿ 2 ವಿಚಾರನ ಸ್ಪಷ್ಟಪಡಿಸ್ತೀನಿ. ನಾನು ಮುಸಲ್ಮಾನರನ್ನ ಬಹಳ ಸರಿ ದೂರಲ್ಲ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ, 2015ರಲ್ಲಿ ಯಾವ ಮುಸಲ್ಮಾನರು ಯಾವುದೇ ಮುಲ್ಲಾ ಇರ್ಬೋದು, ಮೌಲ್ವಿ ಇರ್ಬೋದು, ಇಮಾಮ್ ಇರ್ಬೋದು, ಬುಖಾರಿ ಇರ್ಬೋದು ಟಿಪ್ಪು ಜಯಂತಿ ಮಾಡಿ ಅಂತ ಹೇಳಿರ್ಲಿಲ್ಲ. ಯಾಕಂದ್ರೆ ಅವ್ರಿಗೆ ಚೆನ್ನಾಗಿ ಗೊತ್ತ ಧರ್ಮ. ನಮ್ಮ ಹಿಂದೂಗಳಾದ್ರೂ ಕೂಡ ನಾವು ರಾಮಾಯಣ ಮಹಾಭಾರತನ ಓದ್ಕೊಂಡಿರಲ್ಲ, ಆದ್ರೆ ಅವರು ಧರ್ಮ ಗ್ರಂಥನ ಚೆನ್ನಾಗಿ ಓದ್ಕೊಂಡಿರ್ತಾರೆ. ಅಲ್ಲಿ ಯಾರದೇ ಅಲ್ಲಾಹನ್ ಬಿಟ್ರೆ ಯಾರನ್ನೂ ಆರಾಧನೆ ಮಾಡೋಂಗಿಲ್ಲ. ಅಲ್ಲಿ ಬರ್ಡೇ ಆಚರಣೆ ಮಾಡೋದು ಕೂಡ ಅವರ ಧರ್ಮದಲ್ಲಿ ನಿಷಿದ್ಧವಾಗಿದೆ. ಹಾಗಾಗಿ ಯಾವ ಮುಸ್ಲಿಮು ಕೇಳಿಲ್ಲ. ಅದನ್ನ ಮಾಡಿದ್ದ ಯಾರು? ಸಿದ್ದರಾಮಯ್ಯನವರು ಮಾಡಿದ್ರು. ಈಗಲೂ ಕೂಡ ಬಾನು ಮುಸ್ತಾಕ್ ವಿಚಾರಕ್ಕೆ ಬರೋಣ. ಬಾನು ಮುಸ್ತಾಕ್ ವಿಚಾರದಲ್ಲೂ ಕೂಡ ಯಾವ ಮುಸ್ಲಿಮರು ಕೂಡ ಮಹಿಳೆಯರನ್ನು ಮಸೀದಿಗೆ ಸೇರಿಸಲ್ಲ, ಅಲ್ಲಿ ಹೋಗ್ಬಿಟ್ಟು ದಸರಾ ಉದ್ಘಾಟನೆ ಮಾಡಿ ಅಂತ ಇವ್ರು ಹೇಳ್ತಾರ? ಸಿದ್ದರಾಮಯ್ಯನವ್ರು ಮಾಡಿದ್ದು. ಬೈ 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 ಎಲ್ಲದಕ್ಕೂ ಒಂದು ಉತ್ತರ ಹುಡುಕ್ತೀನಿ. ಲಕ್ಷ್ಮಿ ಚೆನ್ನಾಗಿದ್ಯಾ? ಅದ್ರ ಜೊತೆಗೆ ಇವತ್ತು ಮುಸಲ್ಮಾನರಲ್ಲಿ ಫಕೀರರು ಯಾರು? ಸಂತ ಶಿಶುನಾಳ ಶರೀಫ್ರು. ನಡ್ಕೊಳ್ಳೋದು ಮುಸಲ್ಮಾನರು ನಡ್ಕೋತಾರ, ನಾವು ನಡ್ಕೋತೀವ? ಶಿರಡಿ ಸಾಯಿಬಾಬ್ರಿಗೆ ನಾವು ಜಾಸ್ತಿ ನಡ್ಕೋತೀವಿ. ಹೋಗಿ ಶಿರಡಿಗೆ ಹೋಗಿ ದೇವಸ್ಥಾನಕ್ಕೆ ನಾವು ನಡ್ಕೋತೀವಿ. ಅಬ್ದುಲ್ ಕಲಾಂರನ್ನ ನಾವು ಯಾಕೆ ಇಷ್ಟಪಡ್ತೀವಿ? ಅಬ್ದುಲ್ ಕಲಾಂರಿಗೆ ಅವ್ರನ್ನ ಅಣ್ವಸ್ತ್ರ ಪರೀಕ್ಷೆಯ ಹೆಡ್ ಮಾಡಿದ್ದು ನಮ್ಮ ಅಟಲ್ ಬಿಹಾರಿ ವಾಜಪೇಯಿ. ಅವ್ರನ್ನ ರಾಷ್ಟ್ರಪತಿ ಮಾಡಿದ್ದು ನಮ್ಮ ಅಟಲ್ ಬಿಹಾರಿ ವಾಜಪೇಯಿ. ಅವ್ರ ನಂತರ 2007 ಬಂದಾದ್ಮೇಲೆ ಅವ್ರ ಟರ್ಮ್ ಮುಗಿದಾಗ ಇನ್ನೊಂದು ಟರ್ಮ್ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ಅವರು ಇನ್ನೊಂದು ಟರ್ಮಿಗೆ ಹೋಗ್ಬೇಕು ಅಂತ ಕೇಳಿದಾಗ ಸೋನಿಯಾ ಗಾಂಧಿ ನಿರಾಕರಿಸಿದ ನಂತರ ಅವರು ಅದನ್ನು ಬಿಟ್ಕೊಟ್ರು. ಕಾಂಗ್ರೆಸ್ನವರು ಅವ್ರ ಬಗ್ಗೆ ಅಸಡ್ಡೆ ಇಟ್ಕೊಂಡ್ರು. ಬಿಸ್ಮಿಲ್ಲಾ ಖಾನ್ ಅವರಿಗೆ ಅವರಿಗೆ ಭಾರತ ರತ್ನವನ್ನ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಕೊಡ್ತು. ಬಿಸ್ಮಿಲ್ಲಾ ಖಾನ್ ಏನಂತ ಹೇಳಿದ್ರು, ನನಗೆ ಗಂಗೆ ಪಕ್ಕದಲ್ಲಿ ಗಂಗೆ ಮತ್ತು ಕಾಶಿ ಇದ್ರೆ ಸಾಕು, ನನಗೆ ಇನ್ನೇನು ಬೇಡ ಅಂತಂದ್ರು. ಅವರು ನಾನು ಗೌರವಿಸಿದ್ವಿ, ಪ್ರೀತಿಸಿದ್ವಿ. ಆದ್ರೆ ಅವ್ರು ಯಾವತ್ತೂ ಕೂಡ ಕಡೆವರೆಗೂ ಒಬ್ಬ ಧರ್ಮ ನಿಷ್ಠ ಮುಸ್ಲಿಮನಾಗೇ ಇದ್ರು. ಜಾಕಿರ್ ಹುಸೇನ್ ಅವರಿಗೆ ತಬಲಾದಲ್ಲಿ ಅವ್ರ ಅನ್ಮ್ಯಾಚಬಲ್. ಅವರಿಗೆ ಪದ್ಮಭೂಷಣ ಕೊಟ್ಟಿದ್ದು ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ. ಅವರಿಗೆ ಪದ್ಮ ವಿಭೂಷಣವನ್ನು ಕೊಟ್ಟಿದ್ದು ನರೇಂದ್ರ ಮೋದಿ ಅವರ ಸರ್ಕಾರ. ನಾವು ಅವ್ರನ್ನೆಲ್ಲ ದೇಶವನ್ನ ನೆಲಜಲವನ್ನ ಪ್ರೀತಿಸುವಂತ ಸಂಸ್ಕೃತಿ ಬಗ್ಗೆ ಗೌರವ ಇಟ್ಕೊಳ್ಳೋರಿಗೆ ನಾವು ತಲೆಬಾಗಿ ನಮಸ್ಕಾರ ಮಾಡ್ತೀವಿ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಬಾನು ಮುಸ್ತಾಕ್ ಅವರಿಗೆ ಅಂತ ಕನಿಷ್ಠ ಸೌಜನ್ಯ ಅಥವಾ ನಿಸಾರ್ ಅಹಮದ್ ಅವ್ರ ತರ ಒಂದು ಸೌಹೃದಯತೆ ಇದ್ದಿದ್ರೆ ಖಂಡಿತ ನಾವು ತಕರಾರು ಎತ್ತುತ್ತಾ ಇರಲಿಲ್ಲ. ಅವ್ರ ಬಗ್ಗೆ ನಮಗೂ ಅವರ ಲಿಟರರಿ ವರ್ಕ್ ಬಗ್ಗೆ ಇದಿದೆ, ಆದ್ರೆ ಅವ್ರ ಮಾತುಗಳ ಬಗ್ಗೆ ನಮಗೆ ತಕರಾರಿದೆ. ನಾವು ಹಿಂದಿನ ಒಂದು ಪರಂಪರೆ ಅಂದ್ರೆ ಈಗಿನ ಒಂದು ಯೂತ್ಸ್ ಬಿಟ್ಟು ಹಿಂದಿನ, ನನಗೂ 65 ವರ್ಷ ಆಗಿದೆ ಈಗ. ನಮ್ಮಲ್ಲಿ ಸಾಕಷ್ಟು ಮುಸ್ಲಿಂ ಫ್ರೆಂಡ್ಸ್ ಇವತ್ತಿಗೂ ಇದ್ದಾರೆ. ನಾವೆಲ್ಲ ಒಟ್ಟಿಗೆ ಮೊಹರಂ ಮಾಡ್ತಾ ಇದ್ವಿ ಒಂದ್ ಕಾಲದಲ್ಲಿ. ಅವರು ನಮ್ ಗಣೇಶ ಹಬ್ಬನೋ ಎಲ್ಲ ಸೇರ್ಕೊಂಡೇ ಮಾಡ್ತಾ ಇದ್ವಿ. ಇದೆಲ್ಲ ಇದ್ದಾಗ ಈಗಲೂ ನನ್ನಲ್ಲಿ ಸಾಕಷ್ಟು ಮುಸ್ಲಿಂ ಫ್ರೆಂಡ್ಸ್ ಎಲ್ಲಾನು ನಾವೆಲ್ಲ ಸೇರ್ತೀವಿ, ಮಾತಾಡ್ತೀವಿ, ಎಲ್ಲ ಆಗ್ತೀವಿ. ಆದ್ರೆ ಯಾವತ್ತೂ ರಾಜಕೀಯ ಮಾತಾಡೋದಿಲ್ಲ. ಇವೆಲ್ಲ ನೀವು ರಾಜಕೀಯದವರೆಲ್ಲ ಸೇರಿ ನಮ್ಮ ಒಂದು ಈ ಸ್ನೇಹತ್ವಕ್ಕೆ ಏನಾದ್ರು ಅಡ್ಡಿ ಮಾಡ್ತಾ ಇದ್ದೀರಿ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಸೀರಿಯಸ್ ಕೇಸ್ ಇದು. ಏನ್ ಸಮಾಚಾರ? ಬಾನು ಮುಸ್ತಾಕ್ ಅವ್ರ ಬಗ್ಗೆ ನನ್ನ ತಕರಾರನ್ನು ವ್ಯಕ್ತಪಡಿಸಲು ನಾನು ಹೇಳಿದಷ್ಟೇ, ಇವರು ಇಫ್ತಾರ್ ಕೂಟಕ್ಕೆ ಸಿದ್ದರಾಮಯ್ಯ ಇಟ್ಕೊಳ್ಳಿ, ನೀವು ಮಂಗಳಾರತಿ ತಗೊಳ್ಳಿ, ನೀವು ಪುಷ್ಪಾರ್ಚನೆ ಮಾಡಿ, ಅದಕ್ಕೆ ಒಪ್ತಾರ? ಅಷ್ಟನ್ನು ಮಾತ್ರ ಕೇಳಿರುವಂತದ್ದು ಸರ್. ಅದನ್ನ ಬಿಟ್ರೆ ನಮಗೆ ಬೇರೆ ತಕರಾರಿಲ್ಲ. ನಿಮಗೆ ಮಾತ್ರ ಮುಸ್ಲಿಮರ ಸ್ನೇಹಿತರು ಇರೋದಲ್ಲ, ನಮಗೂ ಇದಾರೆ ಸ್ನೇಹಿತರು. ಆದ್ರೆ
ನಮ್ಮ ನಂಬಿಕೆಗಳನ್ನ ಹೊಡೆಯುವ ರೀತಿಯಲ್ಲಿ ಅವ್ರು ಮಾತಾಡ್ತಾರಲ್ಲ, ಅವ್ರ ವರ್ತನೆ ಇರುತ್ತಲ್ಲ, ಅಂತವ್ರ ಬಗ್ಗೆ ಮಾತ್ರ ನಮ್ಮ ತಕರಾರು. ಇವ್ರು ಹೇಳ್ತಾರೆ ಏನಂದ್ರೆ ಇದು ಹಿಂದುತ್ವನ ಬಿಜೆಪಿ ಕಾಂಟ್ರಾಕ್ಟ್ ತಗೊಂಡಿದ್ದೇನೆ ಅಂತ ಹೇಳ್ತಾರೆ. ಸರ್, ಪಾಕ್ ಆಕ್ರಮಿತ ಕಾಶ್ಮೀರಲ್ಲಿ ತ್ರಿವರ್ಣ ಧ್ವಜ ಹಾರಿಸಕ್ಕೆ ಮೋದಿನೇ ಬರ್ಬೇಕಾಯ್ತು. ಅಯೋಧ್ಯೆ ಮೇಲೆ ಕೇಸರಿ ಧ್ವಜ ಹಾರ್ಬೇಕಾದ್ರೆ ಮೋದಿನೇ ಬರ್ಬೇಕಾಯ್ತು. ಅದು 10 ವರ್ಷದಲ್ಲಿ ಮಾಡಿ 70 ವರ್ಷ ದೇಶನ ಸರ್ಟಿಫಿಕೇಟ್ ಕೊಟ್ಟು ಲೂಟಿ ಮಾಡಿದ್ರಲ್ಲ. ಇವಾಗ ಅದ್ರ ಪರಿಸ್ಥಿತಿ ಗಣೇಶ ಹಬ್ಬದಲ್ಲೂ ಡಿಜೆ ಪರ್ಮಿಷನ್ ತಗಂದ್ರೆ ಕಲ್ಲು ಹೊಡಿತಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅದ್ರ ಬಗ್ಗೆ ಮಾತಾಡ್ರಿ. ಕರೆಕ್ಟ್ ಆಗಿ ಹೇಳಿದ್ರಿ. ನೀವು ಯಾರ ಜೊತೆ ಕೂತ್ಕೊಂಡು ಯಾರ ಜೊತೆ ಒಟ್ಟಿಗೆ ಸೇರಿ ಮೊಹರಂ ಆಚರಣೆ ಮಾಡಿದ್ರಲ್ಲ ಅವರಿಗೆ, ಮೊನ್ನೆ ಹಜರತ್ ಬಾಲ್ ಮಸೀದಿಯಲ್ಲಿ ಅಲ್ಲಿ ಭಾರತದ ಎಂಬ್ಲಮ್ ಇತ್ತಲ್ಲ, ಅಶೋಕ ಚಕ್ರ ಮತ್ತೆ ಆ ಸಿಂಹದ ಇದಿತ್ತಲ್ಲ, ಚಿಹ್ನೆ ಇತ್ತಲ್ಲ, ಅದನ್ನ ಹೊರದು ತೆಗೆದ್ರಲ್ಲ, ತಪ್ಪು ನಿಮ್ ಧರ್ಮದವ್ರು ಮಾಡಿದ್ದು ಅಂತ ಹೇಳಿದ್ರ ಅಂತ ಕೇಳಿದೆ. ನಿಮ್ ಸ್ನೇಹಿತರಿಗೆ ಹೋಗಿ ಫಸ್ಟ್ ಹೇಳಿ, ಅವ್ರು ಒಪ್ಕೊಬಿಡ್ಲಿ, ಆನಂತರ ಮಾತಾಡೋಣ. ನಾವು ಹಿಂದೂಗಳು ಒಂದು ನಮ್ಮ ದೇವಸ್ಥಾನ ನಾವು ಉಳಿಸ್ಕೊಳ್ಬೇಕಂತ ಹೇಳಿದ್ರೆ ನಾವು ಈಗ ಫಸ್ಟಿಗೆ ಏನಾಗಿದೆ ಅಂದ್ರೆ ಹಿಂದೂಗಳ ವಿರುದ್ಧನೇ ನಾವು ಹೋರಾಟ ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇವಾಗ ಹಿಂದೂಗಳಲ್ಲೇ ಧರ್ಮದ್ರೋಹಿಗಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಮ ಬಿಜೆಪಿ ಸರ್ಕಾರ ಎಷ್ಟರ ಮಟ್ಟಿಗೆ ನಮಗೆ ಸಪೋರ್ಟ್ ಮಾಡ್ತೀರಾ ಹಿಂದೂಗಳಿಗೆ? ಅದು ನನ್ನ ಗಮನಕ್ಕೆ ಬಂದಿದೆ, ಅದು ತನಿಖೆಗೆ ಹೇಳಿದ್ದೀನಿ. ನಿಮ್ಮನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳ್ತೀನಿ, ನಿಮ್ಗೆ ಅಂತ ವೈಯಕ್ತಿಕವಾಗಿ ತಗೋಬೇಡಿ. ಹಿಂದೂಗಳು ಧರ್ಮದ್ರೋಹಿಗಳಾಗಿದ್ದರು, ನೀವು ಜಾತಿವಾದಿಗಳಾಗಿದ್ರೆ ತಿಳ್ಕೊಳ್ಳಿ. ಮೊನ್ನೆ ಮದ್ದೂರಲ್ಲಿ ಹೋಗ್ಬೇಕಾರೆ ನಮಗೆ ಯೋಗಿ ಆದಿತ್ಯನಾಥ್ ಬೇಕು ಅಂತ ಬೊಬ್ಬೆ ಹೊಡೆದ್ರು. ನೀವು ಚುನಾವಣೆ ಬಂದಾದ ಕೂಡಲೇ ಗೌಡ ಆಗಿ, ಲಿಂಗಾಯತ್ ಆಗಿ, ಕುರುಬ ಆಗಿ, ಬ್ರಾಹ್ಮಣ ಆಗಿ, SC ಆಗಿ, ST ಆಗಿ, ಕವರಿಗೆ ಕಾಸು ಹಾಕೊಟ್ರು, ಅಕ್ಷತೆ ಹಾಕೊಟ್ರು ಅವನಿಗೆ, ಅದನ್ನ ಇಟ್ಕೊಂಡು ಓಟ್ ಹಾಕಿ ನೀವು ಯೋಗಿ ಆದಿತ್ಯನಾಥ್ ಎಲ್ಲಿ ಬರ್ತಾರೆ? ನೀವು ಜಾತಿವಾದಿಗಳಾಗಿ ಓಟ್ ಹಾಕಿ ಮೇಲೆ ಸಿದ್ದರಾಮಯ್ಯ ಬರೋದು. ಕೂತ್ಕೋತಮ್ಮ, ಆಮೇಲೆ ನಾನು ನೀನು ಮಾತಾಡೋಣ. ಗಣೇಶ ಪ್ರೊಸೆಸ್ ಕರ್ನಾಟಕದಲ್ಲಿ ನಡೆಯುವಂತ ಗಣೇಶ ಪ್ರೊಸೆಷನ್ಗೂ ಪ್ಯಾಲೆಸ್ಟೈನಿನ ಬಾವುಟಕ್ಕೂ ಏನು ಸಂಬಂಧ? ಇವರಿಗೆ ಅಷ್ಟೊಂದು ಧರ್ಮದ ಬದ್ಧತೆ ಇದೆ ಅಂತಂದ್ರೆ, ನಾವು ಮುಸ್ಲಿಮರೆಲ್ಲ ಒಂದೇ ಅಂತಂದ್ರೆ ಇಡೀ ಅರಬಲ್ಲಿ ಎಲ್ಲ ಮುಸ್ಲಿಂ ಕಂಟ್ರಿ ಇದಿಲ್ಲ, ಬಾರ್ಡರ್ಗಳಂತ ಒಂದಾಗ್ಬಿಡಿ ನೀವು. ಆಯ್ತು, ಅಲ್ಲಿ ನಿಮಗೆ ಇದರಲ್ಲಿ ನಮಗೆ ಇಸ್ರೇಲ್ ನಲ್ಲಿ ಗಲಾಟೆ ಆಗ್ತಿದೆಯಲ್ವಾ? ಇಸ್ರೇಲ್ ಪ್ಯಾಲೆಸ್ಟೈನ್ ವಿಚಾರದಲ್ಲಿ ಗಲಾಟೆ ಆಗುತ್ತಲ್ಲ, ಪ್ಯಾಲೆಸ್ಟೈನ್ ಉಳಿಸೋದಕ್ಕೆ ಪಕ್ಕದಲ್ಲಿರುವಂತಹ ಇರಾನ್, ಸೌದಿ ಅರೇಬಿಯಾ, UAE, ಕತಾರು, ಲೆಬನಾನ್, ಜೋರ್ಡನ್, ಈಜಿಪ್ಟ್ ಹೋಗಿ ಹೊಡೆದಾಡಿ ನೋಡೋಣ. ನೀವೇ ಹೊಡೆದಾಡಲ್ಲಿ. ಆಯ್ತು, ಮೊನ್ನೆ ಇರಾನ್ ಮೇಲೆ ಅಮೆರಿಕದವರು ಬಂದು ಅವ್ರ ನ್ಯೂಕ್ಲಿಯರ್ ಇನ್ಸ್ಟಾಲೇಷನ್ ಮೇಲೆ ಬಾಂಬ್ ಹಾಕಿದ್ರು. ಬಾಂಬ್ ಹಾಕಿದಾಗ ಸೌದಿನ ಖಂಡಿಸ್ತಿಲ್ಲ ಅಲ್ಲಿ, ಯಾಕೆಂದ್ರೆ ಅದು ಶಿಯಾ ಕಂಟ್ರಿ, ನೀವು ಸುನ್ನಿ ಕಂಟ್ರಿ, ನಿಮ್ದು ಈ ತರ ಹೊಡೆದಾಟಗಳಿದಾವೆ. ಇದು ಆದ್ರೆ ಇಲ್ಲಿರುವಂತಹ ಭಾರತದಲ್ಲಿರುವಂತಹ ಒಂದಷ್ಟು ಕಳಪೆ ಜನಗಳು ಪ್ಯಾಲೆಸ್ಟೈನ್ ಬಾವುಟ ಹಿಡ್ಕೊಂಡು ಇಲ್ಲಿಂದ ಓಡಾಡ್ತಿರ್ತಾರೆ. ಕೇರಳದಿಂದ ಅಲ್ಲಿ ಫೈಟ್ ಮಾಡ್ತೀವಿ ಐಸಿಸ್ ಜೊತೆಗೆ ಅಂತ ಹೋಗ್ತಾರೆ. ಈ ಮನಸ್ಥಿತಿನ ಬಿಡಬೇಕು. ಮುಸ್ಲಿಮರಲ್ಲಿರುವಂತಹ ಪ್ರಜ್ಞಾವಂತರು ಯಾರಿದ್ದಾರೆ ಅವ್ರು ಇದನ್ನು ಖಂಡಿಸೋ ಕೆಲಸ ಮಾಡಬೇಕು. ಅಲ್ಲಿರುವಂತಹ ಇರಾನ್ನವರು, ಇರಾಕ್ನವನು, ಸೌದಿ ಅರೇಬಿಯಾದವರು ಹೋಗಿ ಪ್ಯಾಲೆಸ್ಟೈನ್ ಪರ ಹೋರಾಟ ಮಾಡ್ತಿಲ್ಲ. ಇವನೆಲ್ಲ ಇಟ್ಕೊಂಡು ಜಂಡ ಹಿಡ್ಕೊಂಡು ಸಿಳ್ಳೆ ಹೊಡ್ಕೊಂಡು ಹೋಗ್ತಾನೆ. ಇವನ್ ಕೈಲಿ ಏನಾಗುತ್ತೆ? ಅವನ ಹತ್ರ ಅದೇ ಪಟಾಕಿ ಹಿಡ್ಕೊಂಡು ಹೋಗಕ್ಕಾಗ ಇಸ್ರೇಲ್ ಎದುರಿಸಕ್ಕಾಗುತ್ತೆ ಅವ್ರ ಕೈಲಿ. ಅವರು ಟೆಕ್ನಾಲಜಿಕಲಿ ಎಷ್ಟು ಸ್ಟ್ರಾಂಗ್ ಇದ್ದಾರೆ. ಆಯ್ತು, ಅಲ್ಲಿ ಸುತ್ತ ಇರುವಂತಹ ಮುಸ್ಲಿಂ ಕಂಟ್ರಿಗಳಿದೆಯಲ್ಲ, ಅವರೇ ಪ್ಯಾಲೆಸ್ಟೈನ್ ಪರ ನಿಂತಿಲ್ಲ. ಇಲ್ಲಿ ಕೂತ್ಕೊಂಡ್ಬಿಟ್ಟು ಇಲ್ಲಿ ನಾವೆಲ್ಲರೂ ಇಲ್ಲಿ ಪಟಾಕಿ ಮಾಡಕ್ಕೂ ಆಗದೆ ಇದ್ದಂತವ್ರು ಅಲ್ಲಿ ಹೋಗ್ಬಿಟ್ಟು ಬಾವುಟ ಹಿಡ್ಕೊಂಡು ಬೊಬ್ಬೆ ಹೊಡೆದ್ರೆ ಏನಾಗುತ್ತೆ ಹೇಳಿ? ಇವ್ರ ಲಿಸ್ಟ್ ಬೇರೆ ಕಡೆ ಇದೆ ಅಂತ ಆಗುತ್ತಲ್ವಾ? सबका साथ सबका विकास इनमें गिल्ला, हिंदुओं के साथ हिंदुओं के विकास, देशद्रोहियों के लात.